ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ಮತ್ತಷ್ಟು ತೀವ್ರವಾಗ್ತಾ ಇದೆ. ಸೈಲೆಂಟ್ ಆಗಿಯೇ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಾಳ ಉರುಳಿಸಿದ್ದಾರೆ. ಈವರೆಗೆ ಸೈಲೆಂಟ್ ಆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ದಾಳ ಉರುಳಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಮೂಲಕ ಸಹಕಾರ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸಹೋದರ ಹಾಗೂ ಪುತ್ರ ಇಬ್ಬರನ್ನ ಅಖಾಡಕ್ಕೆ ಇಳಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ, ಪುತ್ರ ಮೃಣಾಲ್ ಸದ್ಯ ಇದೀಗ ಸಾಕಷ್ಟು ಈ ಇಬ್ಬರ ಹೆಸರು ಚರ್ಚೆಗೆ ಈಡಾಗ್ತಾ ಇದೆ. ಆದರೆ ಜಾರಕಿಹೊಳಿ ಅವರ ಬ್ರದರ್ಸ್ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊಲ್ಲೆ ಸವದಿ ಬಣದಿಂದ ಹೊಂದಾಣಿಕೆ ಕೂಡ ನಡೀತಾ ಇದೆ. ಅವಿರೋಧ ಆಯ್ಕೆಗೆ ಜಾರಕಿಹೊಳಿ ಬ್ರದರ್ಸ್ ಟೀಮ್ ಕಸರತ್ತು ಮಾಡ್ತಾ ಇದೆ. ಈ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಖಾನಾಪುರದಲ್ಲಿ ಫುಲ್ ಆಕ್ಟಿವ್ ಆಗಿರುವಂತಹ ಚನ್ನರಾಜ ಹಟ್ಟಿಹೊಳಿ ಖಾನಾಪುರದಲ್ಲಿ ಅರವಿಂದ ಪಾಟೀಲ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಅವರ ಹೆಸರು ಕೂಡ ಘೋಷಣೆ ಆಗ್ತಾ ಇದೆ. ಅದು ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ. ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಹಕಾರಿ ಬ್ಯಾಂಕ್ ಇದೆ. ಅಪೆಕ್ಸ್ ಬ್ಯಾಂಕ್ ಅನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನು ಗಳಿಸಿದಂಥ ಬ್ಯಾಂಕು ಅಂದರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್. ಒಂದು ಪ್ರತಿಷ್ಠಿತ ಇದು ರೈತರಿಗೆ ಅನೇಕರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ. ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ. ನಾವು ಚನ್ನರಾಜು ಒಬ್ಬ ಸ್ವತಂತ್ರ ನಾಯಕ. ಚನ್ನರಾಜ್ ಹಟ್ಟಿಹೊಳಿಯನ್ನು ಚಿಕ್ಕವನಲ್ಲ, ವಿಧಾನ ಪರಿಷತ್ ಸದಸ್ಯ ಇದ್ದಾನೆ. ಅವನು ಸ್ವತಂತ್ರವಾಗಿದ್ದಾನೆ. ಅವನು ತನ್ನ ಡಿಸಿಷನ್ ತಗೊಳ್ಳೋಕ್ಕೂ ಸ್ವತಂತ್ರವಾಗಿದ್ದಾನೆ, ಓಡಾಡಕ್ಕೆ ಕೂಡ ಸ್ವತಂತ್ರ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ನಾವು, ಪ್ರಭಾಕರ್ ಕೋರೆ ಸರ್ ಎಲ್ಲರೂ ಕೂತ್ಕೊಂಡು, ಯಾಕಂದರೆ ಇದು ಸಹಕಾರಿ ರಂಗ, ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಆಗುವಂಥ ಡಿಸಿಷನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಈಗ ಚುನಾವಣಾ ಕಾವು ತೀವ್ರವಾಗ್ತಾ ಇದೆ. ಈವರೆಗೆ ಸೈಲೆಂಟ್ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ದಾಳ ಉರುಳಿಸಿದ್ದಾರೆ. ಹೀಗಾಗಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ, ಏನೆಲ್ಲ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಈಗ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಜಾರಕಿಹೊಳಿ ಪೆನಲ್ ಏನಿದೆ, ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಲಕ್ಷ್ಮಣ ಸವದಿ ಆಗಿರ್ಬೋದು, ಈ ಒಂದು ಪೆನಲ್ ಈಗಾಗಲೇ ಒಂದು ಎಲ್ಲಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹೋಗಿ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈವರೆಗೂ ಕೂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಮಾತ್ರ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ಖಾನಾಪುರ ಮತಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್ ಆಗಿ ಓಡಾಟ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ಮಾತು ಹೇಳಲಾಗ್ತಾ ಇದೆ, ಚನ್ನರಾಜ ಹಟ್ಟಿಹೊಳಿ ಮತ್ತು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇಬ್ಬರನ್ನು ಕೂಡ ಒಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ರೂಪಿಸ್ತಾ ಇದ್ದಾರೆ. ಆ ರೀತಿಯ ಒಂದು ಚರ್ಚೆಗಳು ಈಗ ಏನು ಬೆಳಗಾವಿ ರಾಜಕೀಯದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಸಂತೋಷ್. ಯಾಕಂದ್ರೆ ಒಂದ್ ಕಡೆ ಜಾರಕಿಹೊಳಿ ಮತ್ತು ಜೊಲ್ಲೆ ಬಣ್ಣದ ಮತ್ತೆ ಏನು ರಮೇಶ್ ಕತ್ತಿ ಹಾಗೂ ಎ.ಬಿ. ಪಾಟೀಲ್ ಬಣ ಎರಡಾಗಿರ್ತಕ್ಕಂಥದ್ದು. ಈ ಮಧ್ಯೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ದಾರೆ. ಒಂದು ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೇವಲ ನಾವು ಖಾನಾಪುರ ವಿಧಾನಸಭಾ ಮತಕ್ಷೇತ್ರಕ್ಕೆ ಮಾತ್ರ ಆಕ್ಟಿವ್ ಆಗಿಲ್ಲ, ಎಲ್ಲಾ ಕಡೆ ಕೂಡ ನಾವು ಆಕ್ಟಿವ್ ಆಗಿದ್ದೇವೆ ಅನ್ನೋಂಥ ಮಾತನ್ನ ಏನು ಮಾರ್ಮಿಕವಾಗಿ ಹೇಳುವಂತದ್ದು. ಈವರೆಗೂ ಕೂಡ ಎಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ಒಂದು ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಚಾರ ಸಭೆ ಆಗಿರ್ಬೋದು ಅಥವಾ ನಾಯಕರ ಮೀಟಿಂಗ್ ಆಗಿರ್ಬೋದು ಎಲ್ಲಿಯೂ ಕೂಡ ಭಾಗವಹಿಸಿಲ್ಲ. ಆದ್ರೆ ಸಹೋದರ ಚನ್ನರಾಜ ಹಟ್ಟಿಹೊಳಿ ಏನು ನಾಯಕ ಆಗಿದ್ದಾನೆ, ಹಾಗಾಗಿ ಆತ ವಿಧಾನಸಭಾ ಪರಿಷತ್ ಸದಸ್ಯ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಆತ ಓಡಾಡ್ತಾ ಇದ್ದಾನೆ, ಅವನಿಗೆ ಪೂರ್ಣ ಪ್ರಮಾಣದ ಫ್ರೀಡಮ್ ಇದೆ ಅನ್ನುವಂತ ಮಾತನ್ನ ಇಲ್ಲಿ ಒಂದ್ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಏನು ಜಾರಕಿಹೊಳಿ ಬಣದ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಪರ್ಯಾಯವಾಗಿ ಒಂದು ಪೆನಲ್ ರಚನೆ ಮಾಡ್ತಾರ, ಅಥವಾ ತಮ್ಮ ಸಹೋದರ ಮತ್ತು ಪುತ್ರನ ಒಂದು ಸಹಕಾರಿ ಕ್ಷೇತ್ರದ ರಾಜಕೀಯ ಎಂಟ್ರಿಗೆ ತೊಡಕಾಗದಂತೆ ಒಂದು ರಾಜಕೀಯ ದಾಳವನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಉಳಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಜಾರಕಿಹೊಳಿ ಬಣದ ವಿರುದ್ಧ ರಮೇಶ್ ಕತ್ತಿ ಕುಟುಂಬ ಏನು ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಪ್ರಯತ್ನ ಮಾಡಿತ್ತು. ಆ ನಿಟ್ಟಿನಲ್ಲಿ ಒಂದು ಏನು ಕೊಲ್ಹಾಪುರದ ಕನೇರಿ ಮಠದಲ್ಲಿ ಒಂದು ಸಭೆ ಕೂಡ, ಎಲ್ಲಾ ಲಿಂಗಾಯತ ನಾಯಕರ ಸಭೆ ಕೂಡ ಆಗಿರುತ್ತೆ. ಆ ಸಭೆಯಲ್ಲಿ
ಜಾರಕಿಹೊಳಿ ಬಣದಲ್ಲಿದ್ದಂತ ಲಿಂಗಾಯತ್ ನಾಯಕರು ಕೂಡ ಭಾಗವಹಿಸ್ತಾರೆ. ಆ ಒಂದು ಸಭೆಯಾದ ಬಳಿಕ ಬಾಲಚಂದ್ರ ಜಾರಕಿಹೊಳಿ ಒಂದು ಘೋಷಣೆ ಮಾಡುವಂತದ್ದು ಮಹತ್ವವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನಾವು ಲಿಂಗಾಯತರನ್ನೇ ಆಯ್ಕೆ ಮಾಡ್ತೀವಿ ಅನ್ನೋಂತ ಮಾತನ್ನ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಒತ್ತಿ ಹೇಳಿದ್ರು. ತದನಂತರ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಎಂಟ್ರಿ ಕೊಡುವ ಮೂಲಕ ಏನು ಸ್ಥಳೀಯ ರಾಜಕಾರಣದಲ್ಲಿ ಏನು ಕಟ್ಟಿ ಕುಟುಂಬದ ಕೋಟೆ ಏನಿದೆ ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದ್ರೆ ತೆರೆಮರೆಯಲ್ಲಿ ತಮ್ಮ ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ. ಯಾಕಂದ್ರೆ ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣ ಅರವಿಂದ್ ಪಾಟೀಲ್ ಅನ್ನ ಅಲ್ಲಿ ಘೋಷಣೆ ಮಾಡಿದ್ರೆ, ಈಗ ಖಾನಾಪುರ ವಿಧಾನಸಭಾ ಮತಕ್ಷೇತ್ರ ಚಂದ್ರರಾಜ್ ಹಟ್ಟಿಹೊಳಿ ಓಡಾಟ ನಡೆಸ್ತಾ ಇದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿಗೆ ಸ್ಥಳೀಯ ಬಿಜೆಪಿ ಶಾಸಕ ವಿಠ್ಠಲ್ ಹಲ್ಗೇಕರ್ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅವರ ರಾಜಕೀಯ ನಡೆ ಯಾವ ಕಡೆ ಇದೆ, ಯಾಕಂದ್ರೆ ಕಳೆದ ಬಾರಿ ಇದೇ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಸ್ಪರ್ಧೆ ಮಾಡಿದ್ರು. ಕೇವಲ 2 ಮತಗಳಿಂದ ಮಾತ್ರ ಅಂಜಲಿ ನಿಂಬಾಳ್ಕರ್ ಒಂದು ಸೋಲನ್ನು ಅನುಭವಿಸಿರ್ತಾರೆ. ಹಾಗಾಗಿ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಚುನಾವಣೆ ಸ್ಪರ್ಧೆ ಮಾಡ್ತಾರೆ, ಅಥವಾ ಅಂಜಲಿ ನಿಂಬಾಳ್ಕರ್, ವಿಠ್ಠಲ್ ಹಲ್ಗೇಕರ್ ಮತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಾಗಿ ಒಮ್ಮತದ ಓರ್ವ ಅಭ್ಯರ್ಥಿಯನ್ನ ನಿಲ್ಲಿಸಿ ಅರವಿಂದ್ ಪಾಟೀಲ್ ಸೋಲಿಸೋದಕ್ಕೆ ರಣತಂತ್ರವನ್ನು ರೂಪಿಸ್ತಾರ. ಇದು ಕೇವಲ ಖಾನಾಪುರ ವಿಧಾನಸಭಾ ಮತಕ್ಷೇತ್ರಕ್ಕೆ ಅಷ್ಟೇ ಆಗಿರುತ್ತೆ ಈ ಒಂದು ರಾಜಕೀಯ ಸಮೀಕರಣ, ಅಥವಾ ಏನು ಬೇರೆ ಬೇರೆ ಪ್ರಮುಖ ವಿಧಾನಸಭಾ ಮತಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್